ಮೋದಿ ಸರ್ಕಾರಕ್ಕೆ ಬಿಗ್ ಶಾಕ್ ಕೊಟ್ಟಿರುವಂತಹ ವಿಜಯ್ ಮಲ್ಯ ಆರ್ಥಿಕ ವಂಚಕ ವಿಜಯ್ ಮಲ್ಯ ಸ್ಫೋಟಕ ಆರೋಪ. ಮೋದಿ ಸರ್ಕಾರಕ್ಕೆ ಬಿಗ್ ಶಾಕ್ ಕೊಟ್ಟಂತಹ ವಿಜಯ್ ಮಲ್ಯ ಆರ್ಥಿಕ ವಂಚಕ ವಿಜಯ್ ಮಲ್ಯ ಸ್ಫೋಟಕ ಆರೋಪ. ಮಲ್ಯ ದೇಶ ತೊರೆಯೋದು ಮೋದಿ ಸರ್ಕಾರಕ್ಕೆ ಮೊದಲೇ ಗೊತ್ತಿತ್ತು. ದೇಶ ತೊರೆಯುವ ಮುನ್ನ ಅರುಣ್ ಜೇಟ್ಲಿ ಜೊತೆಗೆ ಮಾತನಾಡಿದ್ದೆ. ನಾನು ಲಂಡನ್ಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಮೋದಿ ಮಂತ್ರಿಗೆ ಹೇಳಿದ್ದೆ. ಸಂಸತ್ ಭವನದಲ್ಲೇ ನನ್ನ ಮತ್ತು ಜೇಟ್ಲಿ ಅವರ ಭೇಟಿ ನಡೆದಿತ್ತು. ನಾನು ನೇರವಾಗಿ ಸಂಸತ್ ಭವನದಿಂದಲೇ ಏರ್ಪೋರ್ಟ್ಗೆ ಹೋಗಿದ್ದೆ. ಸಂದರ್ಶನವೊಂದರಲ್ಲಿ ಆರ್ಥಿಕ ಅಪರಾಧಿ ವಿಜಯ್ ಮಲ್ಯ ಈ ಒಂದು ಹೇಳಿಕೆ. ಆರ್ಸಿಬಿ ಗೆದ್ದಿರುವಂತಹ ಖುಷಿಯಲ್ಲಿ ಆರ್ಸಿಬಿಯ ಹಳೆ ಓನರ್ ಆಗಿರುವಂತಹ ವಿಜಯ್ ಮಲ್ಯ ಈಗ ಒಂದು ಸ್ಫೋಟಕ ಮಾಹಿತಿಯನ್ನ ಹೊರಹಾಕಿದ್ದಾರೆ. ಮೋದಿ ಸರ್ಕಾರಕ್ಕೆ ನಾನು ಹೋಗೋದು ಮೊದಲೇ ಗೊತ್ತಿತ್ತು ಅಂತ. ಇಷ್ಟು ವರ್ಷ ಯಾಕೆ ಬಾಯಿ ಮುಚ್ಕೊಂಡಿದ್ರಿ? ಮೋದಿ ಸರ್ಕಾರಕ್ಕೆ ಗೊತ್ತಿತ್ತು ಎನ್ನುವಂತಹ ಮಾತನ್ನ ಇಷ್ಟು ವರ್ಷ ಹೇಳದೆ ಯಾಕೆ ಬಾಯಿ ಮುಚ್ಕೊಂಡಿದ್ರಿ? ಕೋಟ್ಯಾಂತರ ರೂಪಾಯಿ ಸಾಲ ಮಾಡಿ ದೇಶ ಬಿಟ್ಟು ಹೋದ್ರಲ್ಲ ನೀವು. ಈಗ ಯಾಕೆ ಬಾಯಿ ಬಿಟ್ರಿ? ಇಷ್ಟು ವರ್ಷ ಯಾಕೆ ಬಾಯಿ ಮುಚ್ಕೊಂಡಿದ್ರಿ? ಇದೆಲ್ಲ ಮೋದಿಗೆ ಗೊತ್ತಿತ್ತು ಅಂತ 3ನೇ ಸಲ ಮೋದಿ ಪ್ರಧಾನ ಮಂತ್ರಿ ಆದ್ಮೇಲೆ ಹೇಳೋಣ ಅಂತ ಏನಾದ್ರು ಅನ್ಕೊಂಡಿದ್ರ ವಿಜಯ್ ಮಲ್ಯ ಅವರೇ? ಈಗ ಸಂದರ್ಶನವೊಂದರಲ್ಲಿ ಈ ವಿಚಾರವಾಗಿ ಮಾತನಾಡಿದ್ದಾರೆ. ಅಷ್ಟಿತ್ತು ಮೋದಿ ಸರ್ಕಾರಕ್ಕೆ ನಾನು ಹೋಗೋದು ಗೊತ್ತಿತ್ತು ಅನ್ನೋ ಬಗ್ಗೆ ಹೇಳೋದಾದ್ರೆ ಭಾರತಕ್ಕೆ ಬಂದ್ ಹೇಳಿ. ಯಾಕೆ ಭಯನ? ಕರ್ಕೊಂಡೋಗ್ಬಿಡ್ತಾರೆ, ಅರೆಸ್ಟ್ ಮಾಡ್ಬಿಡ್ತಾರೆ ಅನ್ನೋದು. ಲಂಡನ್ ನಲ್ಲಿ ಕುತ್ಕೊಂಡು ಹೇಳಬಹುದು ಏನ್ ಬೇಕಾದ್ರು ಅನ್ನುವಂಥದ್ದ. ಯಾಕೆ ಭಾರತಕ್ಕೆ ಬಂದ್ ಹೇಳೋದಿಲ್ಲ? ಮೋದಿ ಸರ್ಕಾರಕ್ಕೆ ನನ್ನ ಎಲ್ಲಾ ವಿಚಾರಗಳು ಕೂಡ ಗೊತ್ತಿತ್ತು, ನಾನು ಹೋಗೋದು ಗೊತ್ತಿತ್ತು, ಲಂಡನ್ಗೆ ಹೋಗಿ ಇರೋದು ಗೊತ್ತಿತ್ತು ಅಂತ ಯಾಕೆ ಹೇಳ್ತಾ ಇದ್ದೀರಾ? ಇಷ್ಟು ವರ್ಷ ಮೋದಿ ಸರ್ಕಾರದ ವಿರುದ್ಧವಾಗಿ ಮಾತನಾಡದೆ ಹೋದವರು ಇವಾಗ ಯಾಕೆ ಮಾತನಾಡ್ತಾ ಇದ್ದೀರಾ? ಇದು ಅನುಮಾನಗಳು ಸಾರ್ವಜನಿಕ ವಲಯದಲ್ಲಿ ಸೃಷ್ಟಿಯಾಗ್ತಾ ಇರುವಂತದ್ದು. ಇಷ್ಟು ವರ್ಷ ಸುಮ್ಮನಿದ್ದಂತಹ ಮಲ್ಯ ಮೋದಿ ಸರ್ಕಾರದ ವಿರುದ್ಧವಾಗಿ ಈಗ ಯಾಕೆ ಮಾತನಾಡ್ತಿದ್ದಾರೆ ಅನ್ನುವಂಥದ್ದು. ಅವ್ರು ಏನ್ ಹೇಳಿದ್ದಾರೆ ಅಂತ ನೋಡೋದಾದ್ರೆ, ಅಂದ್ರೆ ಮೋದಿ ಸರ್ಕಾರದ ವಿರುದ್ಧವಾಗಿ ವಿಜಯ್ ಮಲ್ಯ ಏನೆಲ್ಲ ಆರೋಪಗಳನ್ನ ಮಾಡಿದ್ದಾರೆ ಅಂತ ನೋಡೋದಾದ್ರೆ, ಮೋದಿ ಸರ್ಕಾರಕ್ಕೆ ಬಿಗ್ ಶಾಕ್ ಅನ್ನ ನೀಡಿದ್ದಾರೆ ವಿಜಯ್ ಮಲ್ಯ ಅವರು. ಆರ್ಥಿಕ ವಂಚಕ ವಿಜಯ್ ಮಲ್ಯ ಸ್ಫೋಟಕ ಆರೋಪವನ್ನ ಮೋದಿ ಸರ್ಕಾರದ ವಿರುದ್ಧವಾಗಿ ಮಾಡಿದ್ದಾರೆ. ಮಲ್ಯ ದೇಶ ತೊರೆಯೋದು ಮೋದಿ ಸರ್ಕಾರಕ್ಕೆ ಮೊದಲೇ ಗೊತ್ತಿತ್ತು. ದೇಶ ತೊರೆಯುವ ಮುನ್ನ ಅರುಣ್ ಜೇಟ್ಲಿ ಜೊತೆಗೆ ಮಾತನಾಡಿದ್ದೆ. ನಾನು ಲಂಡನ್ಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಮೋದಿ ಮಂತ್ರಿಗೆ ಹೇಳಿದ್ದೆ. ಸಂಸತ್ ಭವನದಲ್ಲೇ ನನ್ನ ಮತ್ತು ಜೇಟ್ಲಿಯ ಭೇಟಿ ನಡೆದಿತ್ತು. ನಾನು ನೇರವಾಗಿ ಸಂಸತ್ ಭವನದಲ್ಲೇ ಇದ್ದೆ. ಅಲ್ಲೇ ಇದ್ದು ಅಲ್ಲಿಂದಲೇ ಏರ್ಪೋರ್ಟ್ಗೆ ಹೋಗಿದ್ದೇನೆ. ಸಂದರ್ಶನವೊಂದರಲ್ಲಿ ಆರ್ಥಿಕ ಅಪರಾಧಿ ವಿಜಯ್ ಮಲ್ಯ ಈ ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ನೀವು ಅಪರಾಧಿ ಆಲ್ರೆಡಿ. ಯಾವ ಸರ್ಕಾರವನ್ನ ದೂಷಿಸುವಂತಹ ಒಂದು ನೈತಿಕ ಹಕ್ಕನ್ನೇ ಕಳೆದುಕೊಂಡಿದ್ದೀರಾ. ಅದರಲ್ಲೂ ಕೂಡ ದೇಶ ಬಿಟ್ಟು ಬೇರೆ ದೇಶದಲ್ಲಿ ಇದ್ದೀರಾ. ಗೊತ್ತು ನಿಮಗೆ ಭಾರತಕ್ಕೆ ಬಂದ್ರೆ ಏನಾಗುತ್ತೆ ಅಂತ. ಭಾರತಕ್ಕೆ ಬಂದು ಮಾತನಾಡ್ಲಿಕ್ಕಲ್ಲ, ಭಾರತಕ್ಕೆ ಬಂದು ಇಳಿಲಿಕ್ಕೂ ಕೂಡ ನೀವು ರೆಡಿ ಇಲ್ಲ. ಗೊತ್ತಿದೆ ನಿಮ್ಮನ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ ಅನ್ನುವಂಥದ್ದು. ವಿಜಯ್ ಮಲ್ಯ ಅವರು ಈಗ ಆರೋಪವನ್ನ ಮಾಡ್ತಾ ಇದ್ದಾರೆ, ಅದು ಕೂಡ ಮೋದಿ ಸರ್ಕಾರದ ವಿರುದ್ಧವಾಗಿ. ವಿಜಯ್ ಮಲ್ಯ ಅವರೇ, ದೇಶ ತೊರೆಯುವ ಮುನ್ನ ಅರುಣ್ ಜೇಟ್ಲಿ ಜೊತೆಗೆ ಮಾತನಾಡಿದ್ದೆ ಅಂತ ಹೇಳ್ತಾ ಇದ್ದೀರಾ. ಏನಂತ ಮಾತನಾಡಿದ್ರಿ? ಲಂಡನ್ಗೆ ಹೋಗ್ತಾ ಇದ್ದೀನಿ ನಾನು, ನನ್ನ ಸಾಲಗಳನ್ನೆಲ್ಲ ಇಲ್ಲೇ ಬಿಟ್ಟು ಸಾಲ ಮಾಡಿ ದೇಶ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಇನ್ಫಾರ್ಮೇಶನ್ ಮೋದಿ ಸರ್ಕಾರಕ್ಕೆ ಕೊಟ್ಟು ಬಂದ್ರ? ಮೋದಿ ಸರ್ಕಾರ ಅಂತಲ್ಲ, ಯಾವ ಸರ್ಕಾರ ಆದ್ರೂ ನಿಮ್ಗೆ ಹೋಗ್ಲಿಕ್ಕೆ ಬಿಡ್ತಿರ್ಲಿಲ್ಲ, ರೈಟ್?
ಇಷ್ಟು ದಿನಗಳ ನಂತರ ಮೋದಿಯವರ ಮೇಲೆ, ಮೋದಿ ಸರ್ಕಾರದ ಮೇಲೆ ಈ ವಿಚಾರವನ್ನ ಹೇಳಬೇಕು ಅಂತ ನಿಮಗನ್ನಿಸ್ತಾ? ಇಷ್ಟು ವರ್ಷ ಯಾಕೆ ಬಾಯಿ ಮುಚ್ಕೊಂಡಿದ್ರಿ? RCB ಕಪ್ ಗೆಲ್ಲಿ ಅಂತ ಕಾಯ್ತಾ ಇದ್ರಾ? RCB ಕಪ್ ಗೆದ್ದ ನಂತರ ನಿಮ್ದೊಂದಿಷ್ಟು ಶೇರ್ ಇದೆ ಅಲ್ಲ ಇನ್ನೂ ಕೂಡ RCB ಟೀಮ್ಗೆ, ಆ ಒಂದು ಫ್ರಾಂಚೈಸಿಗೆ ಈಗ ಬಾಯಿ ಬಿಡ್ತಾ ಇದ್ದೀರಾ. ಕಾರಣ ಏನು? ಇವೆಲ್ಲವೂ ಕೂಡ ಚರ್ಚೆ ಆಗಬೇಕು. ಇವೆಲ್ಲ ಚರ್ಚೆ ಆಗಬೇಕು ಅಂತಂದ್ರೆ ನೀವು ಭಾರತಕ್ಕೆ ಬರಬೇಕು. ನೀವು ಭಾರತಕ್ಕೆ ಬಂದರೆ ಏನಾಗುತ್ತೆ ಅಂತ ನಿಮಗೂ ಗೊತ್ತು, ನೀವು ಭಾರತಕ್ಕೆ ಬರೋಲ್ಲ ಅಂತ ಎಲ್ಲರಿಗೂ ಗೊತ್ತು. ಸೊ ಈ ವಿಚಾರವನ್ನು ನೀವು ಆಧಾರ ಸಹಿತವಾಗಿ ವಿವರಿಸಬೇಕು. ಸುಮ್ಮನೆ ಹೇಳಿದ್ರೆ ಯಾರು ಕೂಡ ಕೇರ್ ಮಾಡಲ್ಲ. ಸಾಕ್ಷಿಗಳನ್ನ ಇಟ್ಕೊಂಡು ಮಾತನಾಡಿ ಮೋದಿ ಸರ್ಕಾರದ ವಿರುದ್ಧವಾಗಿ, ಆಗ ಸರಿಯಾಗಿರುವಂತಹ ಕೆಲಸಗಳು ನಡೆಯುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.